ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಾನೇ ಮಾಧವ ಅವ್ರ ಹೆಂಡತಿ. ನಮ್ಮಿಬ್ಬರನ್ನ ಒಟ್ಟಿಗೆ ನೋಡಿದ್ರೆ ಲಕ್ಷ್ಮೀನಾರಾಯಣನ್ ನೋಡ್ದಂಗೆ ಆಗುತ್ತೆ ಅಂತ ಹೇಳಿದ್ರಲ್ವಾ, ನಾನೇ ಇವ್ರ ಲಕ್ಷ್ಮಿ. ಏನಾಗಬೇಕಾಗಿತ್ತು ಹೇಳಿ? ಇದೇನು ಮೇಡಮ್ ತಮಾಷೆ ಮಾಡ್ತಾ ಇದ್ದೀರಾ? ನಾನು ಹೇಳ್ತಾ ಇರೋದು ಅವ್ರನ್ನ. ಅದು ರಾಧಮ್ಮ, ಏನಿಲ್ಲ, ನಾನು ಅವ್ರಿಗೆ ಜ್ಯೂಸ್ ತರಕ್ಕೆ ಅಂತ ಹೋಗಿದ್ನಲ್ಲ, ಅದಕ್ಕೆ ಅವ್ರು ನನ್ನ ಕಡೆ ನೋಡಿ ಜ್ಯೂಸ್ ಬಗ್ಗೆ ಮಾತಾಡ್ತಿದ್ದಾರೆ. ಸರ್, ಜ್ಯೂಸ್ ತಗೊಳ್ಳಿ. ಯಾರಿವರು? ಏನು ಹೇಳ್ತಾ ಇದ್ದಾರೆ? ಅದು ನಾವು ಅವರ ಹೋಟ್ಲಿಗೆ ಹೋಗಿದ್ವಲ್ಲ, ಹೋಟ್ಲು ಓನರ್ ಅವರು. ಹೋಟ್ಲಾ? ಯಾವ ಹೋಟ್ಲು? ಏನು ಹೇಳ್ತಿದ್ದೀರಾ? ಯಾವಾಗ ಹೋಗಿದ್ವಿ? ರಾಧಮ್ಮ, ಮೀರಾ ತುಂಬಾ ಹಠ ಮಾಡ್ತಿದ್ದಾಳೆ, ಮಲ್ಕೋತಾನೆ ಇಲ್ಲ. ಅವಳಿಗೆ ನಿಮ್ಮ ಹಾಡು ತುಂಬಾ ಅಭ್ಯಾಸ ಆಗೋಗಿದೆ. ಒಂದು ಸ್ವಲ್ಪ ಬರ್ತೀರಾ? ನೋಡಿದ್ಯಾ, ಅವಳು ಬರ್ತಾ ಬರ್ತಾ ತುಂಬ ಹಠ ಮಾಡೋಕ್ಕೆ ಶುರು ಮಾಡಿದ್ದಾಳೆ. ನಾನು ಇಲ್ಲ ಅಂದರೆ ಒಂದು ಗಳಿಗೆ ಇರಲ್ಲ ಅಂತಾಳೆ. ನಡಿ, ಬರ್ತೀನಿ. ತುಳಸಿಯವರೇ, ಬನ್ನಿ. ನಮಸ್ತೆ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಅದೇ ಮೇಡಮ್, ನೀವಿಬ್ರು ನಮ್ಮ ಹೋಟೆಲ್ ಬಂದಾಗಿಂದ ನಮ್ಮ ಹೋಟೆಲ್ ಬಿಸ್ನೆಸ್ ಚೆನ್ನಾಗಾಗಿದೆ. ಅದಕ್ಕೆ ನಿಮ್ಮಿಬ್ಬರನ್ನ ಭೇಟಿ ಮಾಡಿ ಗಿಫ್ಟ್ ಕೊಟ್ಟು ಹೋಗೋಣ ಅಂತ ಬಂದೆ. ತಗೊಳ್ಳಿ ಮೇಡಮ್. ನಾನು ಹೇಳಿದ್ದು ನಿಜ. ನೀವಿಬ್ರು ಸಾಕ್ಷಾತ್ ಮಹಾಲಕ್ಷ್ಮೀ ನಾರಾಯಣ ಇದ್ದಂಗಿದ್ದೀರಾ. ಇಲ್ಲ, ಶಿವ ಪಾರ್ವತಿ ಥರ ಇದ್ದೀರಾ. ಈ ಬಡವನಿಗೆ ಭಾಗ್ಯ ತಂದು ಕೊಟ್ಟಂಥವ್ರು ನೀವು. ಆ ದೇವ್ರು ನಿಮಗೆ ಒಳ್ಳೇದು ಮಾಡಲಿ. ತುಂಬ ದೊಡ್ಡ ಮಾತು. ನೀವು ಕಷ್ಟಪಟ್ಟು ಹೋಟ್ಲ್ ನಡೆಸ್ತಾ ಇದ್ದೀರಾ. ನಿಮ್ಮ ಹೋಟ್ಲಲ್ಲಿರೋ ಎಲ್ಲರ ಶ್ರಮನೇ ನಿಮ್ಮ ಗೆಲುವಿನ ಕಾರಣ. ನಾವು ಬರೀ ನೆಪ ಅಷ್ಟೇ. ಒಳ್ಳೇದಾಗಲಿ. ಥ್ಯಾಂಕ್ಸ್ ಮೇಡಮ್. ಬರ್ತೀನಿ ಸರ್. ಬಿಡುವಾದಾಗ ನಮ್ಮ ಹೋಟೆಲ್ ಕಡೆ ಬರ್ತೀರಿ? ಖಂಡಿತ ಬರ್ತೀವಿ, ಹೋಗಿ ಬನ್ನಿ. ಆಯಿತು ಮೇಡಮ್. ಸರಿ ಸರ್, ನಾನು ಬರ್ತೀನಿ. ಸದ್ಯ ರಾಧಾ ಅವರು ಅವ್ರ ಹತ್ರ ಏನು ಮಾತಾಡ್ಬಿಡ್ತಾರೋ ಅಂತ ಹೆದರಿಕೆ ಆಗಿತ್ತು. ಯಾವ ಏಟೋಟು ಆಗಲಿಲ್ಲ. ನನ್ನ ಸೊಸೆ ಅಂದರು ಜಾಣೆಯರು. ಅಕ್ಕ ತಂಗಿ ಇಬ್ಬರು ಸೇರಿ ತುಂಬ ಚೆನ್ನಾಗಿ ನಿಭಾಯಿಸಿದ್ರು. ಆದರೂ ತುಂಬ ದಿನ ಹೀಗೆ ಇರೋದು ಕಷ್ಟ ಆಗುತ್ತೆ ತುಳಸಿಯವರೇ. ದಯವಿಟ್ಟು ನೀವು ಮನಸ್ಸು ಮಾಡಿ ಅವ್ರಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ಸೋಣ. ಆದರೆ ಇಲ್ಲಿದ್ದುಕೊಂಡಲ್ಲ, ಒಂದು ಆಸ್ಪತ್ರೆಗೆ ಸೇರಿಸೋ ವ್ಯವಸ್ಥೆ ಮಾಡೋಣ. ಯೋಚನೆ ಮಾಡಿ. ಮೊಬೈಲ್ ಕೊಡ್ತೀರಾ? ಮಾವ ಹೇಳಿದ್ರಲ್ಲೂ ಅರ್ಥ ಇದೆ. ದಯವಿಟ್ಟು ನೀವು ಅವ್ರು ಹೇಳಿದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ.